ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಕೂಡ 10 ನಿಮಿಷದಲ್ಲೇ ತುಂಬ ಗಾರ್ಜಿಯಸ್ ಆಗಿ ಕಾಣಿಸ್ಬೇಕಾ? ನಿಮಗೆ ತುಂಬ ಬೇಜಾರಾಗ್ತಿದೆಯಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಮೇಕಪ್ ಮಾಡ್ಕೋತಾರೆ, ಬಟ್ ನನಗೆ ಮೇಕಪ್ ಗೊತ್ತಿಲ್ಲ. ಸಿಂಪಲ್ ಆಗಿ 10 ನಿಮಿಷದಲ್ಲಿ ಯಾವ ರೀತಿ ಮೇಕಪ್ ಮಾಡ್ಕೊಳ್ಳೋದು? ನನ್ನ ಹತ್ರ ಜಾಸ್ತಿ ಪ್ರಾಡಕ್ಟ್ಸ್ಗಳಿಲ್ಲ, ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೆ ನನಗೆ ಗೊತ್ತಿಲ್ಲ. ಸೊ ಹಾಗಾದರೆ ಈ ಟಿಪ್ಪನ್ನು ಫಾಲೋ ಮಾಡಿ. 10 ನಿಮಿಷದಲ್ಲೇ ನೀವು ಅನೇಕ ರೀತಿಯಾದಂತಹ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡದೆ ಸಿಂಪಲಾಗಿ ಮೇಕಪ್ಪನ್ನು ಮಾಡ್ಕೋಬಹುದು. ಹಾಗಾದರೆ ಲೆಟ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ಈ ಪ್ರಾಡಕ್ಟ್ಸ್ಗಳು ಯಾವ್ಯಾವುದು ಅಂತ ಗೊತ್ತಾಗಬೇಕಾ? ಸೊ ಮನೆಯಲ್ಲೇ ಸಿಂಪಲಾಗಿ ಸಿಗುವಂಥ ನಿಮ್ಮ ಮೇಕಪ್ ಪ್ರಾಡಕ್ಟ್ಸ್ಗಳಾದಂತಹ ಫಸ್ಟ್ ಒನ್ ಅಲೋವೆರಾ ಜೆಲ್. ಅಲ್ಲಿ ನಾನು ತೊಗೊಂಡಿರೋದು ಪತಂಜಲಿ ಅಲೋವೆರಾ ಜೆಲ್. ನಿಮ್ಮ ಹತ್ರ ಆಲ್ಟರ್ನೇಟಾಗಿ ಯಾವುದಿದೆಯೋ ಅದನ್ನೇ ಯೂಸ್ ಮಾಡಬಹುದು. ಸೊ ಇಲ್ಲಾಂದರೆ ನಿಮಗೆ ಮೆಡಿಕಲ್ ಸ್ಟೋರ್ ಅಥವಾ ಬೇರೆ ಕಡೆ ಪ್ರಾಡಕ್ಟ್ಸ್ಗಳು ಸಿಗ್ತಾ ಇರುತ್ತೆ, ಆ ಒಂದು ಅಲೋವೆರಾ ಜೆಲನ್ನು ಯೂಸ್ ಮಾಡ್ಬೋದು. ಇನ್ನೊಂದು ಮೇಕಪ್ ಕಿಟ್ಟು ನೀವು ನಾರ್ಮಲಾಗಿ ಯೂಸ್ ಮಾಡ್ಬೋದು. ಒಂದು BB ಕ್ರೀಮು, ಲಿಪ್ ಬಾಂಬು, ಲಿಪ್ಸ್ಟಿಕ್ಕು, ಒಂದು ಬಫ್ ಅಥವಾ ನೀವು ಬ್ಲೆಂಡರನ್ನು, ಬ್ಯೂಟಿ ಬ್ಲೆಂಡರನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಕಾಜಲ್ಲು ಮತ್ತು ಐಲೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ಐಲೈನರ್ ನೀವು ಸ್ಕಿಪ್ ಮಾಡ್ಬೋದು, ನಾನೇನು ಯೂಸ್ ಮಾಡಲ್ಲ, ಬಟ್ ಇರಲಿ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನೊಂದು ಬೇಬಿ ಪೌಡರು. ಸೊ ಓಕೆ, ಇದಿಷ್ಟೇ ಬೇಕಾಗಿರುವಂಥ ಸಿಂಪಲ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ನಿಮ್ಮ ಬ್ಯೂಟಿಯನ್ನು ಹೆಚ್ಚಿಸ್ಕೋಬಹುದು. ಸೊ ಕಾಲೇಜ್ಗೆ ಹೋಗೋರು, ಡೈಲಿ ಯೂಸು ಅಥವಾ ಆಫೀಸ್ಗೆ ಹೋಗೋರು ಈ ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ನೀವು ಈಸಿಯಾಗಿ ಮೇಕಪ್ಪನ್ನು ಮಾಡ್ಕೋಬೋದು. ಫಸ್ಟ್ ಒನ್, ನೀವು ಫೇಸ್ ವಾಶನ್ನು ಮಾಡ್ಕೊಬರ್ಬೋದು. ಸೊ ನೀವು ಸೋಪನ್ನು ಯೂಸ್ ಮಾಡದೇ ಇರೋದು ಒಳ್ಳೆಯದು, ಡ್ರೈ ಆಗೋದಿಲ್ಲ ನಿಮ್ಮ ಸ್ಕಿನ್ನು. ಸೊ ಈಗ ನೀವು ಫೇಸ್ನ ವಾಶ್ ಮಾಡಿದ್ಮೇಲೆ, ಡ್ರೈ ಮಾಡಿದ್ಮೇಲೆ ನಂತರ ನೀವು ಅಲೋವೆರಾ ಜೆಲ್ಲನ್ನು ನೀವು ಅಪ್ಲೈ ಮಾಡ್ತಾ ಹೋಗಬೇಕು. ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿ, ಮತ್ತು ನಿಮ್ಮ ಕತ್ತಿನ ಭಾಗಕ್ಕೂ ಕೂಡ ನೀವು ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡೋದು ಮಾತ್ರ ಮರಿಬೇಡಿ. ಸೆಕೆಂಡ್ ಟಿಪ್, ಸೊ BB ಕ್ರೀಮ್, CC ಕ್ರೀಮ್, ಯಾವುದು ಕ್ರೀಮ್ ಬೇಕಾದ್ರೂ ನೀವು ಯೂಸ್ ಮಾಡಬಹುದು. ಸೊ ನಾವು ಇಲ್ಲಿ ಟ್ಯಾಪ್ ಮೋಷನಲ್ಲಿ ನಾವು BB ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ನಾನು ಇಲ್ಲಿ ಫೇರ್ ಆ್ಯಂಡ್ ಲವ್ಲಿ ಅನ್ನೋ ಒಂದು ಕಂಪ್ನಿದು BB ಕ್ರೀಮನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಪಾಂಡ್ಸು, ಫೇರ್ ಆ್ಯಂಡ್ ಲವ್ಲಿ ಅಥವಾ ಬೇರೆ ಯಾವ್ದು ಬೇಕಾದ್ರೂ ನೀವು BB ಕ್ರೀಮನ್ನು ಅಪ್ಲೈ ಮಾಡಬಹುದು. CC ಕ್ರೀಮ್ ಇದ್ದರೆ CC ಕ್ರೀಮನ್ನು ಕೂಡ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಟ್ಯಾಪ್ ಮೋಷನಲ್ಲಿ ಮಾಡ್ತಾ ಹೋಗಿ. ನಿಮ್ಗೆ ಟ್ಯಾಪ್ ಮೋಷನ್ ಬರಲ್ಲ ಅಂದರೆ ನೋಡಿ, ಈ ರೀತಿ ಡಾಟ್ ಥರ ಹಾಕ್ಕೊಂಡು ಕೈಯಲ್ಲೇ, ನಂತರ ನೀವು ಬ್ಲೆಂಡರ್, ಬ್ಯೂಟಿ ಬ್ಲೆಂಡರ್ ಇರುತ್ತಲ್ಲ, ಅದನ್ನು ನೀರಲ್ಲಿ ಸ್ವಲ್ಪ ಸ್ವೆಟ್ ಮಾಡಿಬಿಟ್ಟು ನಂತರ ನೀವು ಫೇಸ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ನೀವು ಕೈಯಲ್ಲೇ ಕೂಡ ಈ ಥರ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಒನ್, ಸೊ ಇವಾಗ ನಾವಿಲ್ಲಿ ಬೇಬಿ ಪೌಡರ್ ತೊಗೊಂಡಿದ್ದೀನಲ್ವ, ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನಿಮಗೆ ಬೇಬಿ ಪೌಡರ್ ಬೇಕಾಗಿಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು, ಯಾಕಂದರೆ ನಾವು BB ಕ್ರೀಮ್ ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಪೌಡರ್ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಒನ್, ಸೊ ಲಿಪ್ ಬಾಂಬನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಲಿಪ್ ಬಾಂಬ್ ಸ್ವಲ್ಪ ನಮ್ಮ ಲಿಪ್ಗೆ ಸ್ವಲ್ಪ ಅಪ್ಲೈ ಆಗೋವರೆಗೂ ಕೂಡ. ನೆಕ್ಸ್ಟ್ ನೋಡಿ ಐ ಶ್ಯಾಡೋ. ಸೊ ಈ ರೀತಿಯಾಗಿ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಲಿಪ್ಸ್ಟಿಕ್ ಇರುತ್ತಲ್ಲ ಅದನ್ನೇ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಈಗ ಲಿಪ್ಸ್ಟಿಕ್ಕನ್ನು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಲ್ಯಾಕ್ಮಿ ಅವ್ರದ್ದು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಲುಕ್ ಕಾಣುತ್ತೆ. ಈಗ ನಾನು ಕಾಜಲನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ಬ್ರ್ಯಾಂಡೆಡ್ ಐಟಮ್ಸ್ಗಳನ್ನೇ ತೊಗೋಬೇಕು ಅಂತೇನಿಲ್ಲ, ಇರುವಂಥ ಸಿಂಪಲ್ ಐಟಮ್ಸ್ಗಳಿಂದನೇ ನೀವು ತುಂಬ ಗಾರ್ಜಿಯಸ್ ಆಗಿ ಒಳ್ಳೆ ಲುಕ್ಕನ್ನು ಪಡ್ಕೋಬಹುದು. ಸೊ ನಾನಿವಾಗ ಕೈಗಳ ಸಹಾಯದ ಮೂಲಕನೇ ಕಾಜಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಬೇರೆ ರೀತಿಯಾದಂಥ ಪ್ರಾಡಕ್ಟ್ಸ್ಗಳಿದ್ರೆ ಅದನ್ನು ಕೂಡ ಅಪ್ಲೈ ಮಾಡ್ಬೋದು. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸ್ಟಿಕ್ಕರ್. ಸೊ ಸ್ಟಿಕ್ಕರ್ ಅಂದರೆ ಬಿಂದಿ. ನಿಮಗೆ ಉದ್ದಕ್ಕಿರೋದು ಬೇಕಾ ಅಥವಾ ದಪ್ಪಕ್ಕೆ ಅಗಲಕ್ಕಿರೋದು ಬೇಕಾ, ಅದನ್ನು ನೀವು ನೋಡಿಬಿಟ್ಟು ನಿಮ್ಮ ಫೇಸ್ಗೆ ಯಾವ ರೀತಿ ಕಾಣುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ರೀತಿಯಾದಂಥ ಸ್ಟಿಕ್ಕರ್ಗಳನ್ನ ನೀವು ಹಾಕೋಬೋದು. ನಾನಿಲ್ಲಿ ಈ ರೀತಿಯಾದಂಥ ಬಿಂದಿಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಡ್ರೆಸ್ ಚೇಂಜ್ ಆ್ಯಂಡ್ ನಿಮ್ಮ ಹೇರ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ ಮುಗೀತು. ಒಳ್ಳೆ ಲುಕ್ ಕೊಡುತ್ತೆ. ನೀವು ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಅಥವಾ ಬೇರೆ ಔಟ್ಸೈಡ್ ಎಲ್ಲರೂ ಹೋಗಬೇಕಾದ್ರೂ ಕೂಡ ಈ ಸಿಂಪಲ್ ಲುಕ್ಕನ್ನು ನೀವು ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರೀತಿಯಾದಂಥ ಲುಕ್ಕನ್ನು ಪಡ್ಕೋಬೋದು. ಮತ್ತು ಇರಿಟೇಷನ್ ಅನಿಸೋದಿಲ್ಲ ನಿಮಗೆ. ತುಂಬ ಮೇಕಪ್ ಆಗಿದೆ ಅಥವಾ ಏನೂ ಬೇರೆ ರೀತಿಯಾದಂಥ ವ್ಯತ್ಯಾಸಗಳು ಕಾಣೋದಿಲ್ಲ. ನೋಡಿ ಎಷ್ಟು ಸಿಂಪಲ್ ಆದಂತಹ ಮೇಕಪ್ಪು ನೀವು ಮನೆಯಲ್ಲೇ ಮಾಡ್ಕೋಬೋದು. ಹೆಚ್ಚಿನ ಹಣವನ್ನು ನೀವು ದಂಡ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಹಾಗಾದರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ, ಇದೇ ರೀತಿಯಾದಂತಹ ಮೇಕಪ್ ಲುಕ್ ನಿಮಗೆ ಬೇಕು ಅಂದರೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಸಿಂಪಲ್ ಮೇಕಪ್ ಲುಕ್ಕನ್ನು ನೀವು 10 ನಿಮಿಷದಲ್ಲೇ ಮಾಡ್ಕೋಬಹುದು. ಹಾಗಾದರೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.